GG ಕ್ವಾಲಿಫೈಡ್, RCB ಕ್ವಾಲಿಫೈಡ್, ಒಂದು ಸ್ಪಾಟ್ ಅವೈಲೇಬಲ್ ಇದೆ ಈಗ. MI RL ಕೂತಿದ್ದಾರೆ. ಆಮೇಲೆ ನೀವು ಕಂಪೇರ್ ಮಾಡಿ ಆಫ್ ದ ರಿಮೈನಿಂಗ್ 3 ಟೀಮ್ಸ್ ಬೆಸ್ಟ್ ನೆಟ್ ರನ್ ರೇಟ್ ಇರೋದು ಯಾರಿಗೆ? ಮುಂಬೈ ಇಂಡಿಯನ್ಸ್ಗೆ. 1ನೇ ತಾರೀಕು ಅಂದ್ರೆ ನಾಳೆ DC ಅವರು UPನ ಎದುರಿಸ್ತಾ ಇದ್ದಾರೆ. UP ಏನಾದ್ರು ಬೀಟ್ ಮಾಡಿದ್ರು DCನ ಅಂದ್ರೆ 3 ಟೀಮು 6 ಪಾಯಿಂಟ್ ಅಲ್ಲಿ ಆಗೋಗುತ್ತೆ. 6 ಪಾಯಿಂಟ್ ಆದಾಗ ಯಾರ್ದು ಬೆಸ್ಟ್ ನೆಟ್ ರನ್ ರೇಟ್ ಇರುತ್ತೆ ಅಂತ ಹೇಳಿದ್ರೆ ಅದು MI ಇದೆ ಅಂತ ಕಾಣಿಸ್ತಾ ಇದೆ. ಕಾರಣ ಏನ್ ಗೊತ್ತಾ? ಒಂದೇ ಗೇಮ್ ಅಲ್ಲಿ -1.15 ಇಂದ MI ನೆಟ್ ರನ್ ರೇಟ್ ನ ಬೆಟರ್ ಮಾಡಕ್ಕಾಗಲ್ಲ. UP ಅವರು ಮ್ಯಾಚ್ ಗೆದ್ರು ಕೂಡ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ರು ಅಂತ ಹೇಳಿದ್ರೆ ನಾಳಿನ ಪಂದ್ಯ ಅವರು 3ನೇ ಸ್ಥಾನ ಸೀಲ್ ಮಾಡ್ಬಿಡ್ತಾರೆ. MI ಅವರು 4ನೇ ಪೊಸಿಷನ್ ಬರ್ತಾರೆ. ಬಾಟಮ್ ಆಫ್ ದಿ ಟೇಬಲ್ ಅಲ್ಲಿ ಉಳ್ಕೊಳ್ತಾರೆ UP ವಾರಿಯರ್ಸ್. ಕ್ಲಿಯರ್ ಆಗಿದೆ. MI ಫಾರ್ಚೂನ್ಸ್ ಇವಾಗ ಅವ್ರ ಕೈಲಿಲ್ಲ. ಅವ್ರು ಏನಿದ್ರು ಬೆಡ್ಕೋಬೇಕು ದೇವ್ರನ್ನ, ಡೆಲ್ಲಿ ಸೋಲ್ಲಪ್ಪ ಅಂತ. ಡೆಲ್ಲಿ ಸೋತ್ರು ಅಂತ ಹೇಳಿದ್ರೆ ಅವ್ರು ಕ್ವಾಲಿಫೈ ಆಗ್ಬಿಡ್ತಾರೆ. UP ಗೆದ್ರು ಕೂಡ ನನ್ನ ಪ್ರಕಾರ ಅವ್ರು ಬಾಟಮ್ ಆಫ್ ದ ಟೇಬಲ್ ಅಲ್ಲೇ ಉಳ್ಕೊಳ್ತಾರೆ. ಯಾಕಂದ್ರೆ ಅವ್ರ ನೆಟ್ ರನ್ ರೇಟ್ ಆಫ್ ಆಲ್ 3 ಟೀಮ್ಸ್ ಖರಾಬ್ ಎಷ್ಟಿರುತ್ತೆ. ಸೊ ಫಾರ್ಚೂನ್ಸ್ ಇವಾಗ MI ಅವ್ರದ್ದು UP ಮೇಲೆ ಉಳಿದಿದೆ.